ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೇನಪ್ಪ ಮಟನ್ ಸಾಂಬಾರಲ್ಲಿ ಏನಿದೆ, ಯೂಶಲಿ ಮಾಡ್ತೀವಿ ಅಲ್ವಾ ಅಂತ ಅಂದ್ಕೊಂಡ್ರೆ, ಆ್ಯಕ್ಚುಲಿ ಈ ರೆಸಿಪಿಲಿ ನಾನು ಸ್ವಲ್ಪ ಮಟನ್ ಸಾಂಬಾರ್ ಇಂಗ್ರೀಡಿಯೆಂಟ್ಸ್ ಅದೇ ಯೂಸ್ ಮಾಡಿಕೊಂಡು ಸ್ವಲ್ಪ ಪ್ರೊಸೀಜರ್ ಚೇಂಜ್ ಮಾಡಿ ಇನ್ನೂ ಮಟನ್ ಸಾಂಬಾರ್ಗೆ ಹೊಸ ರುಚಿ ಕೊಡೋ ಅಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಯೂಶಲಿ ಮಾಡುವಂಥ ಮಟನ್ ಸಾಂಬಾರ್ಗೆ ಸ್ವಲ್ಪ ನೀವೇನ ಚೇಂಜ್ ಮಾಡಿ ಹೊಸ ರೀತಿಯಲ್ಲಿ ಮಾಡಬೇಕು ಅಂದರೆ ಡೆಫಿನೆಟಾಗಿ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಬನ್ನಿ, ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಈ ರೆಸಿಪಿಗೆ ನಾನು ಮಟನ್ ತೊಗೊಂಡಿದ್ದೀನಿ 1 kg ಅಷ್ಟು. ಇದನ್ನು ನಾನು 2 ಸತಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದು ನೀರೆಲ್ಲ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 3 ಈರುಳ್ಳಿ, ಹಾಗೆ 2 ಉಂಡೆ ಕಂಪ್ಲೀಟ್ ಬೆಳ್ಳುಳ್ಳಿ, ಹಾಗೆ 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ನಾನು ಪುದೀನ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ ಅರ್ಧ ಇಂಚು, ಹಾಗೆ 3ರಿಂದ 4 ಲವಂಗ ತಗೊಂಡು, ಜೊತೆಗೆ ಧನಿಯಾ ಪುಡಿ 3 ಟೇಬಲ್ ಸ್ಪೂನ್ ಅಷ್ಟು, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ 2 ಟೀ ಸ್ಪೂನ್ ಅಷ್ಟು ಅರಿಶಿನ, ಜೊತೆಗೆ 3 ಟೊಮ್ಯಾಟೊ, ಎಣ್ಣೆ 3 ಟೇಬಲ್ ಸ್ಪೂನ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ತೊಗೊಂಡು ಈ ಥರ ತುರಿದಿಟ್ಕೊಂಡು, ಗಸಗಸೆ 3 ಟೀ ಸ್ಪೂನ್ ಅಷ್ಟು, ಹಾಗೆ ಕಡಲೆ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಒಂದು ಜಾರ್ಗೆ ನಾವು ತೊಗೊಂಡಿರೋವಂಥ ಈರುಳ್ಳಿ ಮತ್ತು ಮೆಣಸು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ಇದು ಫಸ್ಟ್ ಮಸಾಲ ನಾವು ರುಬ್ಬಿಟ್ಕೊಂಡು ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ್ಮೇಲೆ ನಾವೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ನಾವು ಇನ್ನೂ 2 ಸತಿ ಈ ಜಾರ್ನೇ ಯೂಸ್ ಮಾಡ್ತೀವಿ. ಹಾಗಾಗಿ ಈಗ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ತೊಗೊಂಡಿರೋವಂಥ ಎಲ್ಲ ಮಸಾಲ ಪುಡಿಗಳು ಜೊತೆಗೆ ಟೊಮ್ಯಾಟೊ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಪ್ಯೂರಿ ಮಾಡ್ಕೋಬೇಕಾಗತ್ತೆ. ಅಂದರೆ ಟೊಮ್ಯಾಟೊಲಿ ಆಲ್ರೆಡಿ ನೀರಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಫೈನ್ ಪೇಸ್ಟಾಗಿ ರುಬ್ಕೊಂಡು ನಾವು ಸೈಡ್ಗೆ ಇಟ್ಕೊಂಬಿಡೋಣ. ಈಗ ಒಂದು ಪಾನ್ ಇಟ್ಕೊಂಡು ಅದು ಕಾದ ನಂತರ ನಾವು ತೊಗೊಂಡಿರೋ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನಾವು ಸ್ಟಾರ್ಟಿಂಗ್ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ನೀವು ನೋಡ್ಬೋದು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಮಸಾಲೆ ಬ್ಲೆಂಡ್ ಆಗಿದೆ. ಈಗ ಇದನ್ನು 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 3ರಿಂದ 5 ನಿಮಿಷ ಮತ್ತೆ ಕುಕ್ ಮಾಡ್ಕೋಬೇಕು, ಈ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ. ಹಾಗೆ ನೀವು ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ರಿಲೀಸ್ ಆಗಿದೆ. ಈಗ ಮಸಾಲೆ ಒಂದು 70% ಅಷ್ಟು ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿ. ಈಗ ನಾನು ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಯೂಶಲಿ ನಾನು ಯಾವುದೇ ರೆಸಿಪಿ ಮಾಡಿದ್ರೆ ಫಸ್ಟು ಎಣ್ಣೆಲಿ ಕಂಪ್ಲೀಟಾಗಿ ಫ್ರೈ ಮಾಡಿಕೊಂಡು ಅದರಲ್ಲಿರೋ ಅಂಥ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಡ್ರೈ ಮಾಡ್ಕೊತಿದ್ದೆ. ಬಟ್ ಈ ರೆಸಿಪಿ ನಾನು ಹೇಳಿದ್ನಲ್ಲ, ಇಂಗ್ರೀಡಿಯೆಂಟ್ಸ್ ಸೇಮ್, ಪ್ರೊಸೀಜರ್ ಮಾತ್ರ ಡಿಫ್ರೆಂಟ್ ಅಂತ. ಹಾಗಾಗಿ ಮಟನ್ ಹಾಕಿದ ತಕ್ಷಣ ಮಸಾಲೆಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಈ ಮಸಾಲೆ ಏನಿದೆ ಅದು ಮಟನ್ಗೆ ಈವನ್ ಆಗಿ ಕೋಟ್ ಆಗಿರಬೇಕು. ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕ್ರಿಸ್ಟಲ್ ಸಾಲ್ಟ್ ತೊಗೊಂಡಿದ್ದೀನಿ. ಈಗ ಎಗೇನ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಪ್ಪು ಮಸಾಲೆ ಎಲ್ಲ ಮಟನ್ಗೆ ಕೋಟಿಂಗ್ ಆಗಿರಬೇಕು. ಫಸ್ಟ್ ನಾವು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋತೀವಿ. ಸೊ ದಟ್ ಮಟನಲ್ಲಿರುವಂಥ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ರಿಲೀಸ್ ಆಗೋಕ್ಕೆ ಶುರು ಆಗುತ್ತಲ್ಲ, ಆ ಟೈಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡಿ 5ರಿಂದ 8 ನಿಮಿಷ ಅಷ್ಟು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಮಧ್ಯೆ ಮಟನ್ನ ನಾವು ಸ್ಟಿರ್ ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನಂದರೆ ಆಗಲೇ ಕುಕ್ಕರ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬೇರೆ ಕುಕ್ಕರ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನೋಡಿ, ಕಂಪ್ಲೀಟ್ ಮಟನ್ ನಾನು ಹೆಂಗೆ ಕುಕ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಚೂರು ಅದರಲ್ಲಿ ಮಾಯಿಶ್ಚರ್ ಇಲ್ಲ, ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಈ ಟೈಮಲ್ಲಿ ನಾವು ಟೊಮ್ಯಾಟೊ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ, ಟೊಮ್ಯಾಟೊ ಪ್ಯೂರಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಫ್ಲೇಮ್ ಮೀಡಿಯಮ್ಮೇ ಇರಲಿ. ಈಗ ಒಂದು ಕುದಿ ಬಂದಿದ ತಕ್ಷಣ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ, ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮಿನಿಮಮ್ ಒಂದು 4ರಿಂದ 5 ವಿಸಿಲಷ್ಟು ಕೂಗಿಸ್ಕೋಬೇಕು. ಬಿಕಾಸ್ ಮಟನ್ ಗೊತ್ತಿದೆ ನಿಮಗೆ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಆ್ಯಂಡ್ ಕುಕ್ಕರ್ ಕೂಗಿ ಎಲ್ಲ ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತೊಗೊಂಡಿರೋವಂಥ ತೆಂಗಿನಕಾಯಿ, ಕಡಲೆ, ಗಸಗಸೆ, ಒಂಚೂರು ನೀರು ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟಾಗಿ ರುಬ್ಬಿಟ್ಕೋತೀನಿ. ನೋಡಿ, ಮಸಾಲ ರೆಡಿ ಆಗಿದೆ. ಈಗ ಕುಕ್ಕರು ಕೂಗಾಯಿತು. ಇದನ್ನೊಂದು 10-15 ನಿಮಿಷ ಬಿಟ್ಬಿಟ್ರೆ ಕಂಪ್ಲೀಟ್ ಪ್ರೆಷರ್ ಹೋಗಿ
ಕುಕ್ಕರ್ ಕೂಲ್ ಆಗುತ್ತೆ. ಆ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ ಓಪನ್ ಮಾಡೋದು ಸೇಫ್, ಕರೆಕ್ಟಾ? ಸೊ ಈಗ ಹೇಗೂ ಕಂಪ್ಲೀಟ್ ಪ್ರೆಷರ್ ಎಲ್ಲ ಹೋಗಿತ್ತು. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಕಂಪ್ಲೀಟಾಗಿ ಮಟನ್ ಬೆಂದಿದೆ. ನಾನು ಹೇಳಿದ್ದೆ 4-5 ಸತಿ ಕೂಗಿಸ್ಕೋಬೇಕು. ಇಫ್ ಇನ್ ಕೇಸ್ ಇನ್ನೂ ಮಟನ್ನು ಬೇಯೋದು ಇದೆ ಅಂತ ಅಂದರೆ ನೀವು ಈಗ ಮತ್ತೆ ಲಿಡ್ ಹಾಕಿ ಇನ್ನೂ 1-2 ಸತಿ ಕೂಗಿಸ್ಕೋಬೋದು. ಕಂಪ್ಲೀಟಾಗಿ ಮಟನ್ ಬೆಂದಿದೆ ಅಂದರೆ ನಾವು ಏನು ಈ ಕಾಯಿ ರುಬ್ಕೊಂಡಿದ್ವಿ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಆ ಜಾರ್ಗೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಕುದಿಯೋಕ್ಕಿಡ್ತಾ ಇದ್ದೀನಿ. ಈಗ ಕೂಡ ನೀವು ಸಾಂಬಾರಲ್ಲಿ ಮಸಾಲೆ ಏನಾರ ಕಡಿಮೆ ಆಗಿದ್ರೆ ಆ್ಯಡ್ ಮಾಡ್ಕೋಬೋದು. ಧನಿಯಾ ಪುಡಿನೋ ಖಾರ ಉಪ್ಪು ಏನಾದರೂ ಮಾಡ್ಕೋಬೋದು. ಯಾಕಂದರೆ ನಾವು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊತೀವಿ. ಮತ್ತೆ ಆಗ ಮಟನ್ನು ಸ್ಲೋ ಆಗಿ ಬೆಂದಷ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಟನ್ ಸಾಂಬಾರ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಯೂಶಲಿ ಈ ಥರ ಎಲ್ಲ ನಮ್ಮ ತಾಯಿಯವ್ರು ಮಾಡ್ತಿದ್ರಂತೆ. ಅಂದರೆ ನಾವೇನು ಮಾಡ್ತೀವಿ, ಮಟನ್ ಸಾಂಬಾರ್ ಎಲ್ಲ ಎಣ್ಣೆಲಿ ಹುರ್ಕೊಂಡು ಅದಕ್ಕೆ ಕಾಯಿ ಗಸಗಸೆ ಎಲ್ಲ ಹಾಕಿ ಒಂದೇ ಸತಿ ರುಬ್ಬಿ ಕುಕ್ಕರ್ಗೆ ಇಟ್ಬಿಡ್ತಾ ಇದ್ವಿ. ಆದರೆ ಈ ರೆಸಿಪಿ ಏನಾಗಿದೆ, ಇಂಗ್ರೀಡಿಯೆಂಟ್ಸ್ ಅದೇ ಇದೆ, ಆದರೆ ಮಾಡೋ ವಿಧಾನ ಟೋಟಲಿ ಡಿಫ್ರೆಂಟ್ ಆಗಿದೆ. ಸೊ ನಮ್ಮ ತಾಯಿಯವರು ಯೂಶಲಿ ಎಲ್ಲನೂ ಹಾಕಿ ಟೊಮೆಟೊನೂ ಒಂದೇ ಸತಿ ರುಬ್ಬಿ ಹಾಕ್ಕೊಂಡು ಲಾಸ್ಟಲ್ಲಿ ಕುಕ್ಕರ್ ಕುಗ್ಸಿದ ಮೇಲೆ ಕಾಯಿ ಗಸಗಸೆ ಕಡಲೆ ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ಒಂದು 5-10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ರಂತೆ. ಸೊ ಪ್ರೊಸೀಜರ್ ಸ್ವಲ್ಪ ಹಾಗೇ ಇದೆ. ನಾವು ಅಪ್ಡೇಟ್ ಆಗ್ತಾ ನಮ್ಮ ರೆಸಿಪಿಗಳು ಕೂಡ ಅಪ್ಡೇಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋಲಿ ನೀವು ಮಟನ್ ರೆಸಿಪಿ ಯೂಶಲಿ ಮಾಡೋದಲ್ಲದೆ ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಮಾಡೋದನ್ನು ನಾನು ವಿಡಿಯೋಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಎವ್ರಿ ಟೈಮ್ ರೊಟೀನ್ ಮಟನ್ ಸಾಂಬಾರ್ ಮಾಡೋ ಬದಲು ಈ ಥರ ಒಂದ್ಸತಿ ಟ್ರೈ ಮಾಡಿ, ಹಾಗೆ ರೆಸಿಪಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.